ನಂದು ಡಯಾಬಿಟಿಕ್ ಚೆಕ್ ಮಾಡಿ, ಅಯ್ಯೋ ನೀವು ಡಯಾಬಿಟಿಕ್ ಅಂತ ಕೇಳ್ಬಿಟ್ಟಿದ್ರು. ಅದೊಂದು ಹ್ಮ್ ನನ್ ತಲೆಯಲ್ಲಿ ತುಂಬಾ ಇತ್ತು. ಅದನ್ನ ಈ- ಯಾವ ತರ ಇದು ಮೇಂಟೈನ್ ಮಾಡ್ಕೋಬೇಕು ಅನ್ನೋದು ನೀವ್ ಹೇಳ್ಕೊಡ್ರಿ ಸರ್. ಇಲ್ಲ ಅಂತ ನಾನು ಇಲ್ಲ ಈ ರಿಪೋರ್ಟ್ ತಗೊಂಡ್ ನಾನ್ ಡಾಕ್ಟರ್ ಹೋಗಿದ್ರೆ ನಿಜವಾಗ್ಲೂ ನನ್ನ ಡಯಾಬಿಟಿಕ್ ಮಾಡ್ಬಿಟ್ಟಿರೋರು. ನಿನ್ನೆ ರಿಪೋರ್ಟ್ ಕಳಿಸಿದ್ರಿ ಹಾ ಎಲ್ಲ ರಿವರ್ಸ್ ರಿವರ್ಸ್ ಆಗಿದೆ ಆಗಿದೆ. ಅಂದ್ರೆ ನಾನ್ ನಿಮಗೆ ಸ್ಪೆಷಲ್ ಕೇಸು. ನನ್ನಂತವ್ರನ್ನು ಅದೇ ನೀವು ಇವ್ರದ್ದು. ರೆಡಿ ಮಾಡ್ಬೋದು ಅಂತ ನನಗ್ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಯಾವ ಡಾಕ್ಟರ್ ಹತ್ರ ಹೋದ್ರುನು ಬರೀ ಮೆಡಿಸಿನ್ಸ್ ಕೊಟ್ಟಿ ಕಳಿಸ್ತಾ ಇದ್ರೆ ಹೊರತು ಯಾರೋ ನಿಮ್ಗೆ ಈ ತರ ಪ್ರಾಬ್ಲಮ್ ಆಗಿದೆ ನೀವ್ ಇದನ್ನ ರೆಡಿ ಮಾಡ್ಕೋಬಹುದು ಅನ್ನೋ ಕಾನ್ಫಿಡೆನ್ಸ್ ಕೊಟ್ಟಿದ್ ಯಾರು ಇಲ್ಲ ಸರ್. ನಾನು ತಿಂಗಳ ನಾನು ಒಂದ್ ಮೆಡಿಸಿನ್ಸ್ ಗೆ 6000 5000 ಕಳ್ದಿದೀನಿ. ಬಟ್ ನಾ ಹ್ಮ್ ಅದರಿಂದ ಎಫೆಕ್ಟಿವ್ ಬರೀ ಈ ತರ ಸೈಡ್ ಎಫೆಕ್ಟ್ಸ್ ಇರ್ತಾ ಇತ್ತೆ ಹೊರತು ಇಲ್ಲ ನಾನು ನಾರ್ಮಲ್ ಬರ್ತಾ ಇದೀನಿ ಅಂತ ನನ್ಗೆ ಯಾವತ್ತೂ ಅನ್ಸಿದ್ದಿಲ್ಲ. ವಿತೌಟ್ ಹೌದು. ಮೆಡಿಸಿನ್ ಇಂದ ನಾನು ಇಷ್ಟ ಚೆನ್ನಾಗ್ ಆಗ್ತೀನಿ ಅಂತ ನಾನು ದೇವ್ರಾಣೆ ಅನ್ಕೊಂಡಿರ್ಲಿಲ್ಲ. ಅದು ಬೆನ್ಮೂಳೆ ಕ್ರಾಸ್ ಇದೆ, ಮತ್ತೆ ನನ್ ಕತ್ತಿಂದ ಬ್ರೈನ್ ಇಂದ ಕತ್ವರೆಗೂ ಒಂದು ಹ್ಮ್ 12 mm ಅಷ್ಟು ನೀರ್ ಬ್ಲಾಕ್ ಆಗಿದೆ. ನಾನು ಓಕೆ. ಅದರಿಂದ ವೆಯ್ಟ್ ಲಿಫ್ಟ್ ಮಾಡಂಗಿಲ್ಲ, ಜಾಸ್ತಿ ಬಗ್ಗೋ ಅಂತ ಎಕ್ಸರ್ಸೈಸ್ ಗಳು ಮಾಡಂಗಿರ್ಲಿಲ್ಲ. ಸಾರಿ, ರೇವತಿ ಅವರಿಗೆ ಒಂದು ಸ್ಪೈನಲ್ ಹೆಲ್ತ್ ಇಶ್ಯೂಸ್ ಇತ್ತು. ಅದು ಸ್ವಲ್ಪ ತುಂಬಾ ಸೆನ್ಸಿಟಿವ್ ಎಕ್ಸರ್ಸೈಸಸ್ ಎಲ್ಲ ಮಾಡಕ್ ಆಗೋದಿಲ್ಲ. ಅವ್ರೊಂದು ಯೋಗ ಕ್ಲಾಸ್ ಹೋಗ್ತಾ ಇದ್ರು ಅವ್ರ ಮನೆ ಹತ್ರ. ಅದ್ ಬಿಟ್ಟು ಸ್ವಲ್ಪ ವಾಕಿಂಗ್ ಮಾಡ್ತಾ ಇದ್ರು. ಓಕೆ. ಮಿನಿಮಮ್ ಈಗ 6 to 5 ಇಂಚಸ್ ಕಮ್ಮಿ ಆಗಿದೆ ಸರ್. ಇನ್ನ ಕಮ್ಮಿ ಮಾಡ್ಬೇಕು. ಬಟ್ ನಾನು ಹ್ಮ್ ಎಕ್ಸರ್ಸೈಸ್ ಮಾಡಿದಿದ್ರೆ ಆಲ್ಮೋಸ್ಟ್ ಹೋಗ್ಬಿಟ್ಟಿರೋದು, ಮಾಡಂಗಿಲ್ಲ. ಹಂಗಾಗಿ ಅದೊಂದ್ ಫೀಲ್ ಇದೆ.